ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಭವ ಜನ್ಮದಾತನು ನೀನೇ ನಮೋ ನಿನಗೆ ನಮೋ ನಿನಗೆ ನಮೋ. ಹೇ ಭಗವಾನ್ ಭಾಸ್ಕರ, ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಭವ ಜನ್ಮದಾತನು ನೀನೇ ನಮೋ ನಿನಗೆ ನಮೋ ನಿನಗೆ ನಮೋ. ಭಗವಾನ್ ಭಾಸ್ಕರ, ಸಲ್ಲದ ಮಾತಾಡಿ ಅಲ್ಲಗಳೆ ಬರೋ ಜನರು. ಹೇ ಪರಮಾತ್ಮ, ಸಲ್ಲದ ಮಾತಾಡಿ ಅಲ್ಲಗಳೆ ಬರೋ ಜನರು. ಎಲ್ಲಿ ಹೋದರು ಈನ ಕುಲದವನು ಎನ್ನುವರು. ಹೇ ಪರಮಾತ್ಮ, ಎಲ್ಲಿ ಹೋದರು ಈನ ಕುಲದವನು ಎನ್ನುವರು. ಹಿಂದಕ್ಕೆ ಈ ಮೌನ ಕೊಡು ತಂದೆ ಕುಲಮಾನ. ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಭವ ಜನ್ಮದಾತನು ನೀನೇ ನಮೋ ನಿನಗೆ ನಮೋ ನಿನಗೆ ನಮೋ. ಎಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ. ಹೇ ಪರಮಾತ್ಮ ಭಾಸ್ಕರ, ಎಲ್ಲವನು ನೀನಾಗಿ ಎಲ್ಲವನು ತಿಳಿದಿರು. ಕೊಲ್ಲದಿರು ಕುಲದಲ್ಲಿ ನೊಂದಿಹನು ನೋವಿನಲಿ. ಕೊಲ್ಲದಿರು ಕುಲದಲ್ಲಿ ನೊಂದಿಹನು ನೋವಿನಲಿ. ಕುಲ ತಿಳಿಸು ಕರುಣದಲ್ಲಿ ತಲೆ ಇಡುವೆ ಪಾದದಲ್ಲಿ. ಕುಲ ತಿಳಿಸು ಕರುಣದಲ್ಲಿ ತಲೆ ಇಡುವೆ ಪಾದದಲ್ಲಿ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಭವ ಜನ್ಮದಾತನು ನೀನೇ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೇ ಅಲ್ಲವೇ? ಅಲ್ಲಿಗೆ ಹೋದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವುದೆಂಬುದಾಗಿ ಆ ಪರಮಾತ್ಮನು ಹೇಳಿದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸಮಸ್ತ ಸೃಷ್ಟಿಯನ್ನು ಬೆಳಗಿಸಬಲ್ಲ ನೀನು ಆ ರಹಸ್ಯವನ್ನು ತಿಳಿದಿರಲೇಬೇಕು. ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ, ನನ್ನನ್ನು ಉದ್ಧರಿಸು. ಓಂ ಸೂರ್ಯದೇವಾಯ, ಓಂ
ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏತಕ್ಕೆ ಭಂಗಪಡಿಸಿದೆ ಅಮ್ಮ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೊಂದು ತಿಳಿಯದು ತಾಯಿ. ಆದರೆ ಈ ನಿನ್ನ ಕಣ್ಣುಗಳ ಕರುಣಾದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವುದು. ನಿನ್ನ ಮಧುರ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ನನ್ನ ನೆನಪುಗಳನ್ನು ಚೇತರಿಸುತ್ತಿರುವುದು ತಾಯಿ. ಅಮ್ಮ, ನೀನು ಯಾರು? ನಮ್ಮೀರುವರ ಸಂಬಂಧವೇನು? ನನ್ನ ಜನ್ಮ ರಹಸ್ಯವನ್ನು ನೀನು ತಿಳಿಸುವೆಯಾ ತಾಯಿ? ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿಯನ್ನವರ ಕಂದ. ಕುಂತಿ ನನ್ನ ವೈರಿ ಅರ್ಜುನನ ತಾಯಿ. ಹೌದು, ನಿನ್ನ ವೈರಿ ಅರ್ಜುನನ ತಾಯಿ. ಹಾಗೆಂದ ಮಾತ್ರಕ್ಕೆ ನೀನು ನನ್ನನ್ನು ದ್ವೇಷಿಸಬಾರದು ಕುಮಾರ. ಆ ದಿನ ಗರಡಿದೆ ಆಟದ ಆಟವೂ ನನಗಿನ್ನೂ ನೆನಪಿನಲ್ಲಿರುವುದು. ನೀನು ಸೂತನು, ಹೀನ ಕುಲದವನೆಂದು ಪಾಂಡುಪುತ್ರರೆಲ್ಲರೂ ಹೀಯಾಳಿಸಿ ನಕ್ಕರು. ಆದರೆ ನಿನ್ನ ಪಿತೃಭಕ್ತಿಯ ಉಚ್ಚಾದಶದಿಂದ ಈ ಕುಂತಿಯು ಮಾತ್ರ ಪ್ರೇತಳಾದಳು ಕಂದ. ಅಮ್ಮ, ನಿನ್ನ ಅಭಿಷ್ಟವೇನು ಕೇಳು ತಾಯಿ. ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದ ಏನನ್ನಾದರೂ ಕೇಳು. ಇದೋ ನಿನ್ನ ಹಡಿದಾವರಿಯಲ್ಲಿ ಅರ್ಪಿಸುವ ತಾಯಿ. ನಿನ್ನಲ್ಲಿ ನನಗೊಂದು ಭಿಕ್ಷೆ ಇರುವುದು ಕುಮಾರ. ನನ್ನಲ್ಲಿ ಭಿಕ್ಷೆ? ನಿನ್ನ ಅಭಿಷ್ಟವೇನು ಕೇಳು ತಾಯಿ. ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದ ಏನನ್ನಾದರೂ ಕೇಳು. ಇದೋ ನಿನ್ನ ಪಾದಾರವಿಂದಲೇ ಅರ್ಪಿಸುವೆನು. ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು ಕಂದ. ಅಮ್ಮ, ಏನು ನನ್ನನ್ನು ಕರೆದುಕೊಂಡು ಹೋಗಲು ಬಂದೆಯಾ? ಎಲ್ಲಿಗೆ ಕರೆದುಕೊಂಡು ಹೋಗಲು ಬಂದೆ ತಾಯಿ? ನನ್ನ ಹೃದಯದ ಪೀಠಕ್ಕೆ ನಿನ್ನ ಪ್ರೀತಿಗಾಗಿ ನನ್ನ ಹೃದಯವು ಹಾರೈಸುತ್ತಿರುವುದು ಕುಮಾರ. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ವೀರ ಮಾತೆ, ಪುಣ್ಯವತಿ ಜನನಿ, ಈ ನಿನ್ನ ಹೃದಯ ಪೀಠದಲ್ಲಿ ಈ ಸೂತ ಪುತ್ರನಾದ ಕರ್ಣನಿಗೆ ಸ್ಥಾನವಿರುವುದೇ ಅಮ್ಮ? ಇರುವುದು ಕಂದ. ಆ 5 ಜನ ಪುತ್ರರಲ್ಲಿ ನಿನ್ನ ಸ್ಥಾನವು ಮೊದಲನೆಯದು. ಯಾವ ಅಧಿಕಾರದಿಂದ ಅಂತ ಸ್ಥಾನವನ್ನು ಹೊಂದುವೆನಮ್ಮ? ದೇವರು ಕೊಟ್ಟ ಜನ್ಮದ ಅಧಿಕಾರ ಬಲದಿಂದ. ಕುಮಾರ, ನಾನು ನಿಜವಾಗಿಯೂ ನಿನ್ನ ಹೆತ್ತ ತಾಯಿ. ನೀನು ನನ್ನ ಜ್ಯೇಷ್ಠ ಪುತ್ರನು ಕಂದ. ಶಿವ 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 ಶಿವ, ಇದೇನು ಕನಸೇ ದೇವ? ಹೆತ್ತ ತಾಯಿಯಿಂದ ತಿಳಿಸಲ್ಪಟ್ಟವನಾಗಿ ಅತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದನೆಂದು ಜನರು ಹೇಳ್ತಿರುವುದು. ಕಳೆದು ಹೋಗಿದ್ದ ಆ ನನ್ನ ತಾಯಿಯು ಕೆಲವೊಮ್ಮೆ ಕನಸಿನಲ್ಲಿ ಬಂದು ಅವಕುಂಠನವತಿಯಾಗಿ ನನಗೆ ದರ್ಶನವನ್ನು ನೀಡುತ್ತಿದ್ದಳು. ಪರದೆಯನ್ನು ಸರಿಸಿ ಮುಖವನ್ನು ನೋಡುವಷ್ಟರಲ್ಲಿ ನನಗೆ ಎಚ್ಚರವಾಗುತ್ತದೆ. ಇಂದು ಆ ಕನಸಿನ ಮಾಯಾರೂಪವೇನಾದರೂ ನನ್ನ ಕಣ್ಮುಂದೆ ಬಂದು ನಿಂತಿರುವುದು, ಅಥವಾ ನಾನೇನಾದರೂ ಈ ಎಚ್ಚರದಲ್ಲಿ ಕನಸು ಕಾಣುತ್ತಿರುವನೆ? ಅಮ್ಮ, ಅಲ್ಲಿ ನೋಡು ತಾಯಿ, ಸಂಜೆಯು ಕಳೆದು ಈರುಳಿನ ನಸುಮುಸುಕಿನಿಂದ ಕೂಡಿದ ಗಂಗೆಯ ಆಚೆಯ ದಡದಲ್ಲಿ ನಿನ್ನ ಮಕ್ಕಳಾದ ಪಾಂಡವರ ಸೈನ್ಯ ಶಿಬಿರವು ಸಹಸ್ರಾರು ದೀಪಗಳಿಂದ ರಾರಾಜಿಸುತ್ತಿರುವ ತಾಯಿ. ಇತ್ತ ನೋಡು ತಾಯಿ, ನನ್ನ ಪ್ರಭು ಕೌರವೇಶ್ವರನ 11 ಅಕ್ಷೌಹಿಣಿ ಸೈನ್ಯವು ನಾಳಿನ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದೆ. ನಾಳೆ ಪ್ರಾತಃ ಕಾಲ ಸೂರ್ಯೋದಯವಾದ ಮೇಲೆ ಉಭಯ ಸೈನ್ಯಗಳ ನಡುವೆ ಭಯಂಕರವಾದ ಕುರುಕ್ಷೇತ್ರ ಯುದ್ಧವು ಆರಂಭವಾಗಬೇಕಾಗಿದೆ. ಆದರೆ ಯುದ್ಧದ ಇಂದಿನ ರಾತ್ರಿ ನನ್ನ ವೈರಿ ಅರ್ಜುನನ ತಾಯಿಯು ಬಂದು ದೀನವಾಣಿಯಿಂದ ಮಾತೃವಾತ್ಸಲ್ಯದಿಂದ ನನ್ನನ್ನು ಎಚ್ಚರಿಸುತ್ತಿರುವುದಲ್ಲ. ಆಕೆಯ ಮಾತೃವಾತ್ಸಲ್ಯದಿಂದ ಈ ನನ್ನ ಹೃದಯವು ಚೇತನ ಹೊಂದಿ ಆ ಪಾಂಡವರನ್ನು ನನ್ನ ಸಹೋದರರೆಂದು ಆಲಂಗಿಸಲು ನನ್ನ ತವಕಿಸುತ್ತಿರುವುದು. ಹಾಗಾದರೆ ತಡ ಮಾಡಬೇಡ ಕುಮಾರ.
ನನ್ನೊಡನೆ ಬಂದು ಬಿಡು ಕಂದ. ಅರಿಯದ ಸುಳೆಯಂ ನದಿಯ ಬಿಸುಟೆ ನೀನು ಅರಿತು ಕರೆಯಲು ಬಂದಿಹೆ ನೀನು ಕೈ ಹಿಡಿದಾತನನು ತೊರೆಯಲಾರೆ ನಾನೆಂದು ಬರಿದೆ ಏಕೆ ಭ್ರಮಣಗೊಳಿಸುವೆ ಜನನಿಂದು ಮರುಗದಿರು ಕೊರಗದಿರು ಈ ನಿರ್ಭಾಗ್ಯನನು ನೆನೆದು ಜನ್ಮದಾತೆ ಪರಮ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ ಅಮ್ಮ ಐವರು ಮಕ್ಕಳ ಮುತ್ತು ಕೊಟ್ಟು ಸಾಕಿದೆ ಐವರು ಮಕ್ಕಳ ಮುತ್ತೊಟ್ಟು ಸಾಕಿದೆ ಕರುಳಿನ ಕಂದನ ನದಿ ಜೋಡು ಮೋದಿದೆ ಕರುಳಿನ ಕಂದನ ನದಿ ಜೋಡು ಈ ಹತ ಭಾಗ್ಯನ ವಿಧಿಗಳು ಹಾಕಿದೆ ಈ ಹತ ಭಾಗ್ಯನ ವಿಧಿಗಳು ಹಾಕಿದೆ ಏತಕ್ಕೆ ನನ್ನ ಕೈ ಬಿಟ್ಟೆ ಏತಕ್ಕೆ ನನ್ನ ಕೈ ಬಿಟ್ಟೆ ಜನ್ಮದಾತೆ ಪರಮ ಭೂಮಿತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ನೀಯನ್ನ ಕರೆದರು ನಾ ಬರಲಾರೆ ನೀಯನ್ನ ಕರೆದರು ನಾ ಬರಲಾರೆ ನಿಷ್ಠ ಸುಯೋಧನನ ನಾ ಬಿಡಲಾರೆ ನಿಷ್ಠ ಸುಯೋಧನನ
ನಾ ಬಿಡಲಾರೆ ವೈರಿ ಪಾರ್ಥನ ಶಿರವ ಉಳಿಸಲಾರೆ. ಅಮ್ಮ ವೈರಿ ಪಾರ್ಥನ ಶಿರವ ಉಳಿಸಲಾರೆ. ಎಂದಿಗೂ ನಿನ್ನೊಡನೆ ನಾ ಬರಲಾರೆ. ಎಂದಿಗೂ ನಿನ್ನೊಡನೆ ನಾ ಬರಲಾರೆ. ಜನ್ಮದಾರೆ ಪರಮ ಪುತ್ರಿ ಹೃದಯದ ಮನ ದೇವತೆ ಮಾರೆ. ಹೃದಯದ ಅಮ್ಮ 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 ಸೂಜಿಗಳನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನರಿಗೆ ಸೆಳೆಯುತ್ತಿರುವುದು ತಾಯಿ. ಆದರೆ ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನದಿಯ ಆಚಿನ ದಡದ ತೀರಕ್ಕೆ ಪಾಂಡವ ಶಿಬಿರದ ದೀಪವು ನಮ್ಮನ್ನು ಕರೆಯುತ್ತಿರುವುದು ಕುಮಾರ. ಅಮ್ಮ, ಅಲ್ಲಿ ಕಳೆದು ಹೋದ ಆ ನನ್ನ ತಾಯಿಯನ್ನು ನಾನು ಪುನಃ ಹೊಂದುವೆನೆ? ಹೊಂದುವೆ, ಖಂಡಿತವಾಗಿಯೂ ಪಡೆಯುವೆ. ಹಾಗಿದ್ದರೆ ನನ್ನನ್ನು ಏತಕ್ಕೆ ತ್ಯಜಿಸಿದ ತಾಯಿ? ಪಾಂಡುವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಈ ಪ್ರಪಂಚದ ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ನನ್ನನ್ನು ಏತಕ್ಕೆ ಬಿಟ್ಟೆ ಅಮ್ಮ? ಕರ್ಣಾರ್ಜುನ ನಡುವಿನ ಸ್ನೇಹವನ್ನು ನಾಶ ಮಾಡಿ ನಮ್ಮೀರುವರ ನಡುವೆ ಈ ದ್ವೇಷದ ಕಮರಿಯನ್ನು ಏತಕ್ಕೆ ಸೃಷ್ಟಿ ಮಾಡಿದೆ ತಾಯಿ? ಅಮ್ಮ, ಏಕೆ ಮೌನವಾಗಿರುವೆ? ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನೇ ಅಂಧಕಾರಮಯವನ್ನಾಗಿ ಮಾಡಿರುವ ತಾಯಿ. ಅಮ್ಮ, ಮಾತನಾಡು ತಾಯಿ, ಮಾತನಾಡು. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ತಾಯಿ. ಏಕೆ ಉತ್ತರ ಕೊಡಲು ಮನಸ್ಸಿಲ್ಲವೇ? ಹೋಗಲಿ ಬಿಡು, ನನ್ನ ಪ್ರಶ್ನೆಯು ನಿರುತ್ತರವಾಗಿಯೇ ಉಳಿಯಲಿ. ಅಮ್ಮ, ನನ್ನ ಯಾವ ಜನ್ಮದ ಪಾಪಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದರೋ ಎಂಬುದನ್ನು ಹೇಳದಿದ್ದರೂ ಹೋಗಲಿ. ಆದರೆ ನೀನು ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ಪುನಃ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದ ತಾಯಿ? ಏಕೆ ಕರ್ಣ, ಈ ನಿನ್ನ ನಿಂದನೆಗಳಿಗಿಂತ 1000 ಪಟ್ಟು ಘೋರ ನಿಂದನೆಗಳನ್ನು ನಾನು ಸಹ ಅನುಭವಿಸಿರುವೆನು ಕುಮಾರ. ಅಮ್ಮ, ಆ ದಿನ ಮಗುವಾಗಿದ್ದಾಗ ಒಂದು ಮಾತನಾಡಲು ಶಕ್ತನಾಗಿರಲಿಲ್ಲ. ಅಂದಿನಿಂದ ಅದೆಷ್ಟು ನೊಂದೆಯೋ, ಅದೆಷ್ಟು ಕಣ್ಣೀರು ಸುರಿಸಿದೆಯೋ, ಅದೆಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದೆಯೋ, ಅದೆಷ್ಟು ಅಪನಿಂದನೆಗೆ ಗುರಿಯಾದೆಯೋ, ಅದೆಲ್ಲದಕ್ಕೂ ಈ ಪಾಪಿ ಕುಂತಿಯೇ ಕಾರಣಳು. ಒಮ್ಮೆಯಾದರೂ ನನ್ನನ್ನು ಕ್ಷಮಿಸುವೆಯಾ ಕುಮಾರ? ಅಳಬೇಡ ತಾಯಿ, ಅಳಬೇಡ. ನಾನು ನಿನ್ನನ್ನು ಕ್ಷಮಿಸುವೆನು. ಈ ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖದಾಹವನ್ನು ಕಡಿಮೆ ಮಾಡುವುದು ತಾಯಿ. ಕರ್ಣ, ಅಮ್ಮ, ಪುನಃ ನಿನ್ನನ್ನು ಹೊಂದುವ ಆಸೆಯಿಂದ ನಾನಿಲ್ಲಿಗೆ ಬರಲಿಲ್ಲ. ಆದರೆ ನಿನಗೆ ಸಿಗಬೇಕಾದ ಸಹಜವಾದ ಗೌರವಗಳನ್ನು ನಿನಗೆ ಪುನಃ ಕೊಡಿಸಲೆಂದೇ ಬಂದಿರುವೆನು ಕುಮಾರ. ಅಮ್ಮ, ನಾನು ಸೂತಪುತ್ರನಾಗಿ ಜನಿಸಿದನು, ಸೂತಪುತ್ರನಾಗಿ ಬೆಳೆದನು, ಕೊನೆಯ ತನಕ ಸೂತಪುತ್ರನಾಗಿ ಉಳಿಯುವನೇ ವಿನಃ ಮತ್ತಾವ ಹೆಚ್ಚಿನ ಅಧಿಕಾರವೂ ನನಗೆ ಬೇಡ ತಾಯಿ. ಕರ್ಣ, ಅಮ್ಮ, ಹಸ್ತಿನಾವತಿಯ ರಾಜ ಸಿಂಹಾಸನವೂ ನಿನ್ನದು. ನೀನದನ್ನು ಪುನಃ ಹೊಂದುವೆ, ಪ್ರಯತ್ನಿಸು ಕುಮಾರ. ಅಮ್ಮ, ಒಬ್ಬ ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸಬೇಕಾಗಿದ್ದ ಮಾತೃಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ಇಂದು ರಾಜ್ಯದ ಲೋಭವನ್ನು ತೋರಿಸುವೆ ತಾಯಿ. ಅಂದು ನೀನು ನಿಷ್ಕರುಣೆಯಿಂದ ಕಡಿದು ಹಾಕಿದ ಆ ಮಾತೃಬಂಧನದ ಸಸಿಯು
ಪೋಷಿಸುವವರಿಲ್ಲದೆ ಸಂಪೂರ್ಣವಾಗಿ ಒಣಗಿ ಹೋಗಿರುವುದು ತಾಯಿ, ಒಣಗಿ ಹೋಗಿರುವುದು. ಪುನಃ ಎಂದಿಗೂ ಅದು ಚಿಗುರುವುದಿಲ್ಲ ತಾಯಿ. ನಾವು ವಿಷ ಬೀಜವನ್ನು ಬಿತ್ತುವಾಗ ನಾವು ತಿಳಿದಿದ್ದೆವು ಅದು ಅಲ್ಪವಾದುದೆಂದು. ಆದರೆ ನಾವು ಮನಸ್ಸು ಮಾಡಿದರೆ ಅದನ್ನು ಕಿತ್ತು ಬಿಸಾಡಬಹುದೆಂದು. ನಾನು ನಿಷ್ಕರುಣೆಯಿಂದ ಗಂಗಾ ನದಿಯನ್ನು ತೇಲಿ ಬಿಟ್ಟ ಅನಾಥ ಶಿಶುವು ಈಗ ತನ್ನ ಸಹೋದರರನ್ನೇ ಕೊಲ್ಲಲು ಕಾಲ ರಾಕ್ಷಸನಾಗಿ ಅವತರಿಸಿದೆಯಲ್ಲ ದೈವವೇ. ಅಮ್ಮ, ಈ ಯುದ್ಧದಲ್ಲಿ ಖಂಡಿತ ನಮಗೆ ಜಯವಿಲ್ಲ. ಪಾಂಡವರಿಗೆ ಜಯವೆಂದು ಈ ನನ್ನ ಅಂತರಾತ್ಮ ನುಡಿಯುತ್ತಿರುವುದು. ಅಮ್ಮ, ನಾನು ಕೇವಲ ಅಶಾಂತಿಯ ವಿಪುಲ ಕದನವನ್ನು ಹುಡುಕುತ್ತಿರುವನೆಂಬುದನ್ನು ಬಲ್ಲೆ ತಾಯಿ. ಆದರೆ ನನ್ನ ಗೆಳೆಯನನ್ನು ಮಾತ್ರ ತ್ಯಜಿಸಲಾರೆ ತಾಯಿ. ವೈಭವದಲ್ಲಿ ನಾನು ದುರ್ಯೋಧನನ ಗೆಳೆಯನಾಗಿದ್ದು ಮುಂದೆ ಅವನಿಗೆ ಒದಗುವ ಎಲ್ಲ ದಿಗುಟನ್ನು ನಾನು ಆನಂದದಿಂದ ಎದುರು ನೋಡುತ್ತಿರುವನಮ್ಮ. ಅಮ್ಮ, ಪಾಂಡವರು ವಿಜಯಶಾಲಿಗಳಾಗಲಿ, ಇದೋ ಅಭಿವಚನವನ್ನು ನೀಡುವನು. ಅರ್ಜುನನ ಹೊರತಾಗಿ ಮಿಕ್ಕ 4 ಮಕ್ಕಳ ಮೇಲೆ ನಾನು ಎಂದಿಗೂ ಕೈ ಮಾಡುವುದಿಲ್ಲ ತಾಯಿ. ಅಮ್ಮ, ಅಮ್ಮ, ಈ ಪ್ರಪಂಚದ ಅಪಮಾನದ ಆವರ್ತಕ್ಕೆ ನನ್ನನ್ನು ಅನಾಥ ಶಿಶುವಿನಂತೆ ಬಲಿಕೊಟ್ಟು ಮುಂದೆಯೂ ಅದೇ ರೀತಿ ಕಠೋರ ಚಿತ್ತಳಾಗಿ ಆ ದುರ್ಯೋಧನನೊಡನೆ ನಾನು ನಿರೀಕ್ಷಿಸುತ್ತಿರುವ ಆ ಪರಾಜಯದ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡುತ್ತಾಯಿ. ನನ್ನನ್ನು ಬಿಟ್ಟು ಕಣ್ಣೀರಲ್ಲಿ ಕನಸಿ ದುಃಖದ ಮತ್ತಕ್ಕೆಂದು ಸೃಷ್ಟಿಸಿದೆಯಾ ಈ ಕುಂತಿಯನ್ನು? ಪಾಪಕ್ಕೆ ತಕ್ಕ ಶಿಕ್ಷೆ, ಕರ್ಮಕ್ಕೆ ತಕ್ಕ ಫಲ. ಕರ್ಣ, ಅಮ್ಮ, ಕುಮಾರ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅಮ್ಮ, ಏನೆಂದು ಹೇಳುವೆ ತಾಯಿ? ನಿನ್ನ ಮಾತನ್ನು ನಡೆಸಿಕೊಡದಂತಹ ಟೀಚರೆಂದು ಭಾವಿಸಿದೆಯಾ ನನ್ನನ್ನು? ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುತ್ತೇನೆ ಅಮ್ಮ. ಅಮ್ಮ, ಕರ್ಣ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಶಿವ 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 ಶಿವ. ಹೇ ದುರ್ಯೋಧನ, ಹೇ ಮಿತ್ರ, ಈಗ ನೀನು ಕೆಟ್ಟೆ. ನಿನ್ನ ದುರಾದೃಷ್ಟಕ್ಕೆ ವಿದುರರು ಬಿಲ್ಲನ್ನು ಮುರಿದು ಬಿಸಾಡಿದರು. ಪರಶುರಾಮನಿಂದ ಶಾಪಕ್ಕೆ ಗುರಿಯಾದೆ. ಇಂದ್ರನ ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ರಹಸ್ಯವನ್ನು ಹೇಳಿ ನನ್ನ ಹೃದಯ ಸ್ಥೈರ್ಯವನ್ನೇ. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬೇಡ ಎಂಬುದಾಗಿ ವಾಗ್ದಾನವನ್ನು ಕೇಳುತ್ತಿದ್ದರು. ದೈವ, ವಿಧಿ, ಪ್ರಪಂಚ ಎಲ್ಲವೂ ನನ್ನ ವಿರುದ್ಧವೇ ಸಂಚು ಮಾಡುತ್ತಿರುವುದಲ್ಲ. ಮಾಡಲಿ ಈ ಬಾಹುಗಳಲ್ಲಿ ಪೌರುಷವಿರುವ ತನಕ ಆ ನನ್ನ ಸ್ವಾಮಿ ದುರ್ಯೋಧನೆಗಾಗಿ ಹೋರಾಡಿ ಮಡಿಯುತ್ತೇನೆ. ಯಾವ ಎತ್ತ ಕರುಳಿನ ಭಾದಯನು ನಾ ಬಲ್ಲೆ. ಸತ್ಯ ಧರ್ಮ ಸಾಕ್ಷಿಗಳ ನಾ ಬಿಡಲೋಲೆ. ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲು. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯ ಜನನಿ. ಜನನಿ
ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾ ಮತ್ತೊಂದ ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾ ಮತ್ತೊಂದ ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ ಇಟ್ಟಾಣ ಸತ್ಯ ನಮ್ಮ ನಿನ್ನ ತಂದ ನಮ್ಮ ಬಿಡು ಚಿಂತೆಯ ಜನನಿ ನನ್ನ ತಂದೆ ಭಗವಾನ್ ಭಾಸ್ಕರನ ಮೇಲಾಣೆ ಶ್ರೀಕೃಷ್ಣನ ಮೇಲಾಣೆ ಇದೋ ನಿನ್ನ ಪಾದ ಸಾಕ್ಷಿಯಾಗಿಯೂ ನಾನು ಅರ್ಜುನನ ಮೇಲೆ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯಿ, ಪುನಃ ತೊಡುವುದಿಲ್ಲ. ಅಮ್ಮ ಕುಮಾರ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು ತಾಯಿ. ಈ ಯುದ್ಧದಲ್ಲಿ ಖಂಡಿತ ನಮಗೆ ಜಯವಿಲ್ಲ. ದೈವೇಚ್ಛೆ ಇದ್ದಂತಾಗಲಿ. ನೀನು ಹೋಗಿ ಬಾ ತಾಯಿ, ನೀನು ಹೋಗಿ ಬಾ. ಅಮ್ಮ ಅಮ್ಮ ಕನ್ನ ಅಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವನ್ನೇನು ಹೊಂದಿದ್ದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ ನಾನು ತಿಳಿಯಲಿಲ್ಲ. ಬಹುಶಃ ಇದೇ ನನ್ನ ಕೊನೆಯ ದರ್ಶನವಾದರೂ ಆಗಬಹುದು ತಾಯಿ, ಕೊನೆಯ ದರ್ಶನ. ಅಮ್ಮ ನನ್ನ ತಮ್ಮಂದಿರನ್ನು ಎತ್ತಿ ಹಾಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ಎತ್ತಿ ಹಾಡಿ ಮುದ್ದಾಡಿಸುವೆಯಾ ತಾಯಿ? ಅಮ್ಮ, ನಿನ್ನ ತೊಡೆಯ ಮೇಲೆ ನಾನು ಕ್ಷಣಕಾಲ ನಿದ್ರಿಸಬೇಕೆಂಬುದಾಗಿ ನಾನು ಅಪೇಕ್ಷೆ ಪಡುತ್ತೇನೆ. ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಹೇಳು ಮಗು. ಖಂಡಿತವಾಗಿಯೂ ನಡೆಸಿಕೊಡುವೆಯಾ ಅಮ್ಮ? ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಅಮ್ಮ, ಈ ಕುರುಕ್ಷೇತ್ರ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ, ಯಾರಲ್ಲಿಯೂ ಹೇಳಬೇಡ. ದುರಾದೃಷ್ಟವಶಾತ್ ಈ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯಸಂಧನಾದ ಧರ್ಮರಾಜನ ಕೈಯಲ್ಲಿ ನನ್ನ ಅಂತಿಮ ಸಂಸ್ಕಾರವನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಅಮ್ಮ, ಈ ಯುದ್ಧದಲ್ಲಿ ನಾನು ಮೃತನಾದಾಗ ನನ್ನ ಮೃತದೇಹವನ್ನು ನಿನ್ನ ತೊಡೆಯ ಮೇಲಿಟ್ಟು ನನ್ನ ಮಗ ಕರ್ಣನು ಸೂತ ಪುತ್ರನಲ್ಲ, ಇವನು ನನ್ನ ಜ್ಯೇಷ್ಠ ಪುತ್ರ ಪಾಂಡು ವಂಶದ ಕುಡಿ ಎಂಬುದನ್ನು ಈ ಜಗತ್ತಿಗೆ ಸಾರಿ ಸಾರಿ ಹೇಳುವಯ್ಯ ತಾಯಿ, ಸಾರಿ ಸಾರಿ ಹೇಳುವಯ್ಯ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲೇ, ನಾಶವಾಗಿ ಹೋಗಲೇ. ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲಾಗುವುದೇ
ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಲಹುದೆಯೋ. ಅಮ್ಮ ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಹುದೆಯೋ. ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಕರದೆ ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಕರದೆ ಅಮ್ಮ ಜನನಿ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ. ಬಗೆ ಬಗೆಯೋಳು ನೊಂದು ಕಣ್ಣೀರಗದೆ. ಬಗೆ ಬಗೆಯೋಳು ನೊಂದು ಕಣ್ಣೀರಗದೆ. ಕಂದ ಕಂದ ಹೋಗಿ ಬರುವೆನೋ. ಕಂದ ಹೋಗಿ ಬರುವೆನೋ. ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನೋ. ಕಂದ ಹೋಗಿ ಬರುವೆನೋ. ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ. ದೈವಾನುಗ್ರಹವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದು ವ್ಯರ್ಥವಲ್ಲವೇ? ಹೇ ವಿಧಾತ, ಹೇ ವಿಧಿ, ಎಲ್ಲರ ಹಣೆಯ ಬರಹವನ್ನು ಸುಖ ದುಃಖಗಳಿಂದ ಬರದೆ ಈ ಪಾಪಿಕರ್ಣನ ಹಣೆಯ ಬರಹವನ್ನು ಬರೀ ದುಃಖದಿಂದಲೇ ಬರೆದ ಪರಮಾತ್ಮ. ನನ್ನ ಜೀವನವನ್ನು ದುಃಖ ಸಾಗರದಲ್ಲಿ ಮುಳುಗಿಸಿದೆಯಾ ತಂದೆ. ನಿನ್ನ ಆಟವನ್ನು ಬಲ್ಲವರಾರು, ನಿನ್ನ ಆಟವನ್ನು ತಿಳಿದವರಾರು ತಂದೆ. ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಗರೋ ದೇವಾ ಹರಿಯಲ ಸಾಧ್ಯವೋ. ಹೇ ವಿಧಿ, ಹರಿತವರಾರೋ ವಿಧಿ ನಿಲ್ಲ ಮಾಯೆಯ ತಿಳಿದವರಾರಿಗರೋ ದೇವಾ ಹರಿಯಲು ಸಾಧ್ಯವೋ.
ಭಾಗ್ಯವಿದ್ದರೋ ಸರೆ ಭೋಗವಿದ್ದರೋ ಸರೆ ಭಾಗ್ಯವಿದ್ದರೋ ಸರೆ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನು ನೀನೋಡಿ ನಗಬೇಕು ಅರಿತವರಾರೋ ವಿಧಿ ನಿರ್ಣಯ ತಿಳಿದವರ ಅರಿಯಲ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ವೀರರನ್ನು ನನಗೆ ಒಂದು ಸಾರಿ ತೋರಿಸು ಮಾಧವ. ನಿನ್ನ ಇಚ್ಛೆ ಅರ್ಜುನ. ವಿಜಯ ವಿಜಯ ಝವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ 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 ಧವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಗೋಪಾಳು ಭಯಂಕರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿಕ ಬಹು ಪದಾತಿ ಪರಿರುತ ಮಹಾರಥಿಕ ಬಹು ಪದಾತಿ ಪರಿರು ಮಹಾಗ್ರಾಂತಿ ಪಟ ಸಮಕ್ರಾಂತ ವಿಜಯ ವಿಜಯ ಧವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಹಯುತ ನಿವ ಹಯುತ ತುರುಗ ಗಜ ಸಹಿತ ಪ್ರಭವ ವಿಭವ ಮುದಿತ ಅರ್ಜುನ. ವಾಸುದೇವ, ಹಯುತ ನಿವ ಹಯುತ ತುರುಗ ಗಜ ಸಹಿತ ಪ್ರಭವ ವಿಭವ ಮುದಿತ ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ ಅರ್ಜುನ. ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ ನೃಪ ಭರಿತ ಗುರು ವಿಷಯ ಪರಿಕಲಿತ ಪಾರ್ಥ. ವಾಸುದೇವ, ನೃಪ ಭರಿತ ಕುರು ವಿಷಯ ಪರಿಕಲಿತ ನೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ
ಶವದೊಳೀಪ್ಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ, ವಾಸುದೇವ, ಹತ್ತ ನೋಡು ಪಾರ್ಥ. ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ದುರ್ಯೋಧನು ತನಗೆ ಪ್ರಿಯರಾದ ದುಶ್ಯಾಸನ, ಶಕುನಿ, ಕರ್ಣ ಮುಂತಾದವರನ್ನು ಸೇನಾರಚನೆ ನೋಡಿ ಅಶ್ವಾರೂಢನಾಗಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರದಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತರದಲ್ಲಿ ಶ್ವೇತವಸನದ ಆರೈ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನೆರಗೂದಲಿಂದ ಕೂಡಿರುವ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನೇ ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಹೇ ಭೀಷ್ಮನ್, ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಜೀವನದಲ್ಲಿ ನನ್ನ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ಹೇಳಬಲ್ಲೆನಾದಡೆ. ಹಾ ಮಿತ್ರ, ವಾಸುದೇವ, ಏನಾಯ್ತು? ಏಕೆ ವಿಚಿತನಾಗಿರುವೆ? ಭಯಪಡಬೇಡ. ಏನು ಹೇಳಲಿ ಪರಮಾತ್ಮ? ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಹೆದರಬೇಡ. ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಳಿವ. ಅರ್ಜುನ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಳಿವ. ಪದವನರಿಯೇನು ಪತಿತ ಪವನನೇ. ಅರ್ಜುನ, ಪದವನರಿಯೇನು ಪತಿತ ಪವನನೇ. ಗುರು ಬಾಂಧವರ ಚಿರಚೇತನ. ಮಿತ್ರ, ಗುರು ಬಾಂಧವರ ಚಿರಚೇತನ. ಅಲ್ಪ ಭೋಗಕ್ಕೆ ಸಿಲುಕಿ ಮತಿಹೀನಾಗಲಾರೆ. ಪರಮಾತ್ಮ, ವಾಸುದೇವ, ಅಲ್ಪ ಭೋಗಕ್ಕೆ ಸಿಲುಕಿ ಮತಿಹೀನಾಗಲಾರೆ. ಸಮರದಿ ಸೆಣಸಾಡೆನ
ಮಿತ್ರ ಚಿಂತಿಸದು. ಗುರು ಬಾಂಧವರ ಶಿರಛೇದಿಸೆನ, ಮತಿಹೀನ ನಾನಾದೆ ಪಥವ ತೋರಿಸು ದೇವ. ವಾಸುದೇವ, ಹೇಳು ಪಾರ್ಥ. ಮತಿಹೀನ ನಾನಾದೆ ಪಥವ ತೋರಿಸು ದೇವ. ಸಮರದಿ ಸೆಣಸಾಡೆ ನಾ ಕೃಷ್ಣ, ಸಮರದಿ ಸೆಣಸಾಡೆ ನಾ ಕೃಷ್ಣ, ಸಮರದಿ ಸೆಣಸಾಡೆ ನಾ. ವಾಸುದೇವ, ಮಿತ್ರ ಏನು ಹೇಳಲಿ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯಿಂದ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವವು. ನಾಲಿಗೆಯು ಒಣಗುತ್ತಿರುವುದು. ಗಾಂಡೀವವು ಕೈಯಿಂದ ಕಳಚಿತು. ಕೈಕಾಲುಗಳಲ್ಲಿ ತ್ರಾಣವಿಲ್ಲ. ಕೃಷ್ಣ, ಅರ್ಜುನ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರುಗಳು, ಹಿತೈಷಿಗಳು, ಮಿತ್ರರು. ಇವರಲ್ಲೆಷ್ಟು ಜನರಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ ಎಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಸಾಧ್ಯ ಇಲ್ಲ. 3 ಲೋಕದ ಸಾರ್ವಭೌಮ ಪದವಿಗೋಸ್ಕರ ನಾನಿವರನ್ನು ಕೊಲ್ಲಲು ಸಾಧ್ಯವಿಲ್ಲ. ರಥವನ್ನು ನಿಲ್ಲಿಸು ಮಿತ್ರ, ನನಗೆ ಯುದ್ಧವು ಬೇಡ, ನನಗೆ ಯುದ್ಧವು ಬೇಡ. ಮಿತ್ರ, ವಾಸುದೇವ, ಅರ್ಜುನ, ಈ ವಿಷಮಾಸರದಲ್ಲಿ ಇಂಥ ಕಶ್ಮಲ ಭಾವನೆಯಲ್ಲಿ ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಹನಾರ್ಯಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ನೀಡಬೇಡ. ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದನೆಯನ್ನು ಸಹಿಸಲಾರೆ ನೀನು. ಈ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಅರ್ಜುನ, ಅರ್ಜುನ, ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಂಚ ಮಧುಸೂದನ. ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಂಚ ಮಧುಸೂದನ. प्रतियोत्स्यामि पूजार्ह वरिसूदन, पूजार्ह वरिसूदन. ಹೇಳು ಮಹಾತ್ಮ, ಹೇಳು ಪಾರ್ಥ. ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜಾರ್ಹರಾದ ಇವರ ಮೇಲೆ ನಾನು ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರನ್ನು ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಪದವಿಗೋಸ್ಕರವಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಲ್ಲ. ಸ್ವಜನವದೆಯು ನನಗೆ ಸಮ್ಮತವಿಲ್ಲ ಪರಮಾತ್ಮ, ನನಗೆ ಸಮ್ಮತವಿಲ್ಲ. ಅರ್ಜುನ, ವಾಸುದೇವ, ಮೇಲೇಳು ಅರ್ಜುನ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ವಹಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಡು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯ ಆತ್ಮದ ಅವಸಾನವಲ್ಲ. ಬಾಲ್ಯಕ್ಕೆ ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ
ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮರು, ದ್ರೋಣರು, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರಬಹುದು, ಮುಂದೆಯೂ ಕೂಡ ಜನಿಸುವು. ಅನವಶ್ಯಕವಾಗಿ ಆಗಬೇಕಾದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವನ್ನು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡುವ ಅರ್ಜುನ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ವಾಸುದೇವ, ಅರ್ಜುನ, ಯುದ್ಧದ ಹೆಸರನ್ನಿತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುವವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ನಾನು ಯುದ್ಧ ವಿಮುಖನಾಗಿರುವನು. ಹೇಳು, ಈ ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಬೇರಾವ ಧರ್ಮವಿಲ್ಲವೇ ಪರಮಾತ್ಮ? ಅರ್ಜುನ, ವಾಸುದೇವ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಗಳ ಮನವು ಅನರ್ಥಕಾರಿ. ಅರ್ಜುನ, ನಿನಗೆ ನೆನಪಿರಲಿ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಅಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತ ಸಂಭಾವತರಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವಾದುದು. ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ಈ ಮನೋಧರ್ಮವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಈ ಯುದ್ಧದಲ್ಲಿ ನನ್ನ ಧರ್ಮವೇನು? ಧರ್ಮದ ನಾಶವೋ ಧರ್ಮದ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಅರ್ಜುನ, ವಾಸುದೇವ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಸಿದ್ಧಿ ಅಸಿದ್ಧಿಗಳಲ್ಲಿ ಅನಾಸಕ್ತ ಸಿದ್ಧನಾಗಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಏ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಪರಮಾತ್ಮ? ಅರ್ಜುನ, ವಾಸುದೇವ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು. ನನಗೆ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೂ ಆಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಇವು ನನ್ನ ಅವತಾರದ ಗುರುತುಗಳು ಅರ್ಜುನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ಅರ್ಜುನ, ನಾನು ಮಾಯಾರೂಪಿ. ಪರಮಾತ್ಮ, ಅರ್ಜುನ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ಅರಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ. ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಅಗ್ನಿಮಯವಾಗಿ ಅವಳ ಶಕ್ತಿಯನ್ನು ವರ್ಧಿಸುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ವಾಯುವೆನಿಸಿ ಚಲಿಸುವೆನು.
ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಾಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸುವೆನು. ಬಹುರೂಪಾತ್ಮಕ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಿಂದ ಪೌರುಷವು ನನ್ನದು. ನನ್ನ ವಿಭೂತಿಗಳು ಅನಂತ ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸ್ಥಿತಿ ವಿಷಯಗಳು ನನ್ನಿಂದ ನಡೆಯುವು ಅರ್ಜುನ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ನನ್ನ ಹೃದಯದ ಅಂಧಾಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ವೀರ ಯೋಧರನ್ನು ನನ್ನ ಉದರದಲ್ಲಿ ಒಂದೇ ಸಾರಿ ಆಪೋಷಣ ಮಾಡಿಕೊಂಡು ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಗಳಿಸಿದೆ. ಎಂತಹ ಭಯಾನಕವಾದ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು. ಪ್ರಭು, ಕೈಕಾಲುಗಳು ಕಂಪಿಸುತ್ತಿರುವವು. ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಅನಂತ ತರಂಗಗಳನ್ನೇಳಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ನಿನ್ನ ಲಲನ ಚಿತ್ತರಂಜಕವಾದ ಸುಹಾಸ ಮಂದಹಾಸದಲ್ಲಿ ಪರಮಾತ್ಮ. ಶರಣರ ಪೊರೆಯೋ ದೀನರ ದೊರೆ ಪರಮಾತ್ಮ. ಶರಣರ ಪೊರೆಯೋ ದೀನರ ದೊರೆ ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ. ದಾರಿ ಕಾಣದೆ ನೊಂದು ಬಳಲಿದೆ. ಸ್ತುತಿಯ ಕರುಣಿಸು ನೀ ರಾಧಾರಮಣ, ಶಾಂತಿಯ ಕರುಣಿಸು ನೀ. ವಾಸುದೇವ, ನೋಡಲಾರೆ ನಿನ್ನ ವಿಶ್ವರೂಪವ. ನೋಡಲಾರೇನು ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಜೋಡಿಸಿ ಕರಗಳ ಮಾಡು ಕೃಪೆಯನ್ನು ಪಾಮರನೆನ್ನಳು. ವಾಸುದೇವ, ಮಾಡು ಕೃಪೆಯನ್ನು ಪಾಮರನೆನ್ನಳು. ಭೀಕರ ರೂಪದ ಭೇದೆಯ ನಡೆ. ಪರಮಾತ್ಮ, ವಾಸುದೇವ, ಭೀಕರ ರೂಪದ ತಾಪವನ್ನು ಶರಣರ ಪೊರೆಯೋ ದೀನರ ದೊರೆಯೇ. ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ. ವಾಸುದೇವ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ. ಭಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಜಲರಾಶಿಯಲ್ಲಿ ಗಂಭೀರ ಮುದ್ರೆಯಿಂದ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ನೌಕೆಯು ಪ್ರಥಮಷ್ಟವಾಗದಂತೆ ಸುರಕ್ಷಿತವಾಗಿ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಧನ್ಯನಾದನು ಪ್ರಭು,
ಧನ್ಯನಾದೆನು.